ನೂತನ ಸಿಎಂ ಆತಿಶಿ ಯಾರು? ಆಕ್ಸ್ಫರ್ಡ್ ವಿದ್ಯಾರ್ಥಿನಿಯಾಗಿದ್ದ ಈಕೆಯ ಗಂಡ ಏನು ಮಾಡ್ತಾರೆ? ಆತಿಶಿ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿದ್ದಾರೆ. ಆಮ್ ಆದ್ಮಿ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದ ಶಾಸಕ ಅತೀಶಿ ಅವರನ್ನ ಕೇಜ್ರಿವಾಲ್ ಅವರ ಸಂಪುಟದಲ್ಲಿ ಸೇರಿಸಲಾಯಿತು. ಅತೀಶಿ ಶಿಕ್ಷಣ, ಪಿಡಬ್ಲ್ಯೂಡಿ ನಂತರ 13 ಪ್ರಮುಖ ಖಾತೆಗಳನ್ನು ಹೊಂದಿದ್ರು. ಅತೀಶಿ ಅವರನ್ನ ಕೇಜ್ರಿವಾಲ್ ಅವರ ಆಪ್ತ ಎಂದು ಪರಿಗಣಿಸಲಾಗಿದೆ. ಹಾಗಾದ್ರೆ ದೆಹಲಿಯ ನೂತನ ಸಿಎಂ ಆಗಿರುವಂತಹ ಅತೀಶಿ ಅವರು ಯಾರು? ಅತೀಶಿ ಜೂನ್ 8, 1981ರಲ್ಲಿ ಜನಿಸಿದ್ರು. ಅವರ ತಂದೆ ತಾಯಿ ಇಬ್ಬರು ಕೂಡ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ತಂದೆಯ ಹೆಸರು ವಿಜಯ್ ಸಿಂಗ್ ಮತ್ತು ತಾಯಿಯ ಹೆಸರು ತ್ರಿಪ್ತಾ ಸಿಂಗ್. ಮೊದಲು ಅತೀಶಿ ತನ್ನ ಪೂರ್ಣ ಹೆಸರನ್ನ ಅತೀಶಿ ಮರ್ಲಿನಾ ಎಂದು ಬರೆಯುತ್ತಿದ್ರು. ಅವರ ಹೆಸರಿನ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ವರದಿಯ ಪ್ರಕಾರ ಆಕೆಯ ತಂದೆ ಮಾರ್ಕ್ಸ್ ಮತ್ತು ಲೆನಿನ್ ಅವರಿಂದ ಪ್ರಭಾವಿತರಾಗಿದ್ದರು. ಎರಡನ್ನ ಸಂಯೋಜಿಸುವ ಮೂಲಕ ತನ್ನ ಮಗಳ ಹೆಸರಿಗೆ ಮರ್ಲಿನಾ ಎಂದು ಸೇರಿಸಿದ್ದರು. ಆದಾಗ್ಯೂ ಕೂಡ 2019ರ ಲೋಕಸಭಾ ಚುನಾವಣೆಗೆ ಮೊದಲು ಅವರು ತಮ್ಮ ಹೆಸರಿನಿಂದ ಮರ್ಲಿನಾ ಹೆಸರನ್ನ ತೆಗೆದುಹಾಕಿದ್ರು. ಈ ಮೂಲಕ ತಾನು ಕ್ರಿಶ್ಚಿಯನ್ ಎಂಬ ಗೊಂದಲ ಜನರಿಂದ ದೂರ ಮಾಡಿದ್ರು. ಅತೀಶಿ ತನ್ನ ಆರಂಭಿಕ ಶಿಕ್ಷಣವನ್ನ ದೆಹಲಿಯ ಸ್ಪ್ರಿಂಗ್ಡೇಲ್ ಶಾಲೆಯಲ್ಲಿ ಮಾಡಿದ್ರು. ಇದಾದ ನಂತರ ಸೇಂಟ್ ಸ್ಟೀಫನ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ನಂತರ ಚೆವಿನಿಂಗ್ ಸ್ಕಾಲರ್ಶಿಪ್ನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಹೋಗಿ ಅಲ್ಲಿ 2ನೇ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ಅತೀಶಿ ಆಮ್ ಆದ್ಮಿ ಪಕ್ಷದ ಪ್ರಾರಂಭದಿಂದಲೂ ಕೂಡ ಅದರೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ. 2013ರಲ್ಲಿ ಪಕ್ಷ ತನ್ನ ಪ್ರಣಾಳಿಕೆಯ ಕರಡು ರಚನೆಗೆ ಸಮಿತಿಯನ್ನು ರಚಿಸಿದಾಗ ಅದರಲ್ಲಿ ಅತೀಶಿಗೂ ಕೂಡ ಸ್ಥಾನ ಸಿಕ್ಕಿತ್ತು. ಅವರು ವಿಶೇಷವಾಗಿ ಶಾಲೆಗಳಿಗೆ ನೀತಿಗಳನ್ನು ಮಾಡಿದ್ರು, ಹಾಗೆ ಅವುಗಳನ್ನು ಜಾರಿಗೆಗೂ ಕೂಡ ತಂದಿದ್ರು. ಅತೀಶಿ ಅವರು 2015ರಿಂದ 2018ರವರೆಗೆ ದೆಹಲಿಯ ಉಪಮುಖ್ಯಮಂತ್ರಿ ಮತ್ತು ಶಿಕ್ಷಣ ಸಚಿವರಾದಂತಹ ಮನೀಶ್ ಸಿಸೋಡಿಯಾ ಅವರ ಸಲಹೆಗಾರರಾಗಿ ಕೆಲಸವನ್ನ ಮಾಡಿದ್ರು. ನಂತರ ಸಕ್ರಿಯ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಕಲ್ಕಾಜಿ ಶಾಸಕಿ ಅತೀಶಿ ಅವರು ಆಮ್ ಆದ್ಮಿ ಪಕ್ಷದ ರಾಜಕೀಯ ವ್ಯವಹಾರಗಳ ಸಮಿತಿ ಅಥವಾ PAC ಸದಸ್ಯರು ಕೂಡ ಆಗಿದ್ದರು. 2019ರ ಲೋಕಸಭಾ ಚುನಾವಣೆಯ ವೇಳೆಗೆ ಅತೀಶಿ ನೀಡಿದ ಚುನಾವಣಾ ಅಫಿಡವಿಟ್ನ ಪ್ರಕಾರ 1,41,00,000 ಮೌಲ್ಯದ ಚರ ಮತ್ತು ಸ್ಥಿರ ಆಸ್ತಿಯನ್ನ ಹೊಂದಿದ್ದಾರೆ. ಇದರಲ್ಲಿ ಆಕೆಯ ಪತಿಯ ಆದಾಯ ಕೂಡ ಸೇರಿದೆ. ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ಹಣ ಠೇವಣಿ ಇಟ್ಟಿದ್ದಾರೆ. 2019ರಲ್ಲಿ ಅತೀಶಿ ಅವರು ಕಾರು ಮತ್ತು ಆಭರಣದಂತಹ ಯಾವುದೇ ಆಸ್ತಿಯನ್ನ ಹೊಂದಿಲ್ಲ ಎಂದು FT ತೆಗೆದುಕೊಳ್ಳಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.